ವಾಪಸ್ ಮಾಡು. ಯಾವ್ದು ಮೆಸೇಜ್ ಕಾಲ್ ಬರ್ತಾಯ್ತು ನೋಡ್ದೆ, ಬಂದಾಗ ಅದೇ ಸೌಂಡ್ ಬರೋದು. ಕುಯ್ಬೇಡ ಹೇಳು. ನಾನು ವೆಜ್ ನಾನು ಆಡಿದೀನಿ, ಸೆಲ್ಗಳಲ್ಲಿ ಎಲ್ಲಾ ತರ ಸೆಲ್ ಯೂಸ್ ಮಾಡ್ಬಿಟ್ಟಿದೀನಿ. ಸರಿನಾ? ಸರಿ. ಆಮೇಲೆ ನಿನ್ ರೆಕಾರ್ಡ್ ಮಾಡಿ ಪಬ್ಲಿಕ್ ಮಾಡಲ್ಲ ಅಂತ. ಪಬ್ಲಿಕ್ ಮಾಡಲ್ಲ ಹೇಳು. ನೀನ್ ಮಾಡ್ಕೊಂಡ್ರೆ ಏನು ಪರವಾಗಿಲ್ಲ, ಹೋಗು ಏನಾದ್ರು ಮಾಡ್ಕೊ ಹೇಳ್ತೀನಿ ಮುಂದಕ್ಕೆ. ಸರಿನಾ? ಅದಾದ್ಮೇಲೆ ಆಕ್ಚುಲಿ ಹಾಗೇ ಬರ್ಬೇಕು. ನೆಕ್ಸ್ಟ್ ಟಾಪ್ ತೆಗಿಬೇಕು. ನೆಕ್ಸ್ಟ್ ನೀನ್ ಟಿ ಶರ್ಟ್ ಯೂಸ್ ಮಾಡ್ತೀಯಾ, ಶರ್ಟ್ ಯೂಸ್ ಮಾಡ್ತೀಯಾ, ಏನು ಯೂಸ್ ಮಾಡ್ತೀಯಾ? ಎರಡು ಯೂಸ್ ಮಾಡ್ತೀನಿ. ಅವಾಗ ಯಾವ್ದು ಹಾಕೊಂಡ್ ಬಂದಿರ್ತೀಯಾ? ಶರ್ಟ್. ಶರ್ಟಾ? ಓಕೆ, ಶರ್ಟ್ ತೆಗಿಬೇಕು. ಆಕ್ಚುಲಿ ನಾನು ಏನ್ ಹಾಕೊಂಡ್ ಬಂದಿರ್ತೀನಿ, ಸ್ಯಾರಿ ಹಾಕೊಂಡ್ ಬಂದಿರ್ತೀನಲ್ಲ, ಸ್ಯಾರಿ ತೆಗಿಬೇಕು. ಓಕೆ, ಸ್ಯಾರಿ ತೆಗೆದ್ಮೇಲೆ ಬ್ಲೌಸ್ ಓಪನ್ ಮಾಡಬಾರ್ದು. ಸರಿನಾ? ಮೊನ್ನೆ ಕೇಳು, ಯಾಕೆ ಅಂತ ಕೇಳಿದ್ರೆ ನಿನ್ನ ಈ ನೈತೆ ನಿಂಗೆ. ಸರಿನಾ? ಆಮೇಲೆ ಹಾಗೇ ಹೊಟ್ಟೆ ಹಾಕಬೇಕು. ಫಸ್ಟ್ ಕೈಯಲ್ಲಿ ಟಚ್ ಮಾಡಿ ಪ್ರೆಸ್ ಮಾಡಬೇಕು. ಈಗ ಟಚ್ ಮಾಡಿ ಆಮೇಲೆ ಈಗ ಟಚ್ ಮಾಡ್ಬೇಕು. ಓಕೆನಾ? ನಾನು ಅನ್ಕೊಂತೀನಿ. ಓಕೆನಾ? ಅನ್ಕೊಂತೀನಿ. ಓಕೆನಾ? ಆ ಪ್ರೆಸ್ ಮಾಡಿದಾಗ ಹಾಗಲ್ವಾ? ಒಂದ್ 10 ನಿಮಿಷ ಬಿಟ್ಟು ಮಾಡಲ್ಲ. ಹೇಳಿ ಇವಾಗಲೇ. ಹೀಗೆ ಹೇಳ್ಬೇಕೆ. ಸರಿ, ಅವಾಗ ಅನ್ಸಿನ ಹಂಗಂಗ ಅಂದ ತಕ್ಷಣ ನೀನು ನಿಕ್ಕತ್ತ ಬರ್ತೀಯ. ನಿಕ್ಕತ್ತ ಒಂದು ಮಾಡ್ತಿರ್ತೀಯ. ಅವಾಗ ಫುಲ್ ಆಕ್ಚುಲಿ ತುಂಬಾನೇ ಟೆನ್ಷನ್ ಇರುತ್ತೆ, ಇಂಟ್ರೆಸ್ಟಿಂಗ್ ಇರುತ್ತೆ. ಓಕೆ, ಆಗ ಕಾಲಲ್ಲಿ ಹೀಗೆ ಮಾಡ್ಕೊಂಡು ತೊಡೆ ಮಂಡಿಯಿಂದ ಮೇಲೆ ಇಷ್ಟು ಬರ್ತೀಯ. ಓಕೆ, ಅದಾದ್ಮೇಲೆ ಮತ್ತೆ ನಾನು ನಿಮ್ ಶರ್ಟ್ ಎಲ್ಲ ಯೂಸ್ ಮಾಡೋಕೆ ಶರ್ಟ್ ತೆಗ್ದಿಟ್ಟು ಫುಲ್ ಬಾಡಿ ಮಸಾಜ್ ಇರುತ್ತಾ? ಆಕ್ಚುಲಿ ನಾನು ಮಾಡಕ್ ಬರುತ್ತೆ. ಓಕೆನಾ? ಮುಂದೆ ಎಲ್ಲ ಮಾಡಿ ಕಿಸ್ ಮಾಡಿ ಮತ್ತೆ ಬ್ಯಾಕ್. ಓಕೆ, ಬ್ಯಾಕಿಂದ ನನ್ನ ಫ್ರೆಂಡು ನಿನ್ ಬ್ಯಾಕ್. ಓಕೆನಾ? ಅದೇ ನಾನು ಮೇಲ್ ಬಂದು ಹೀಗೆಲ್ಲ ಟಚ್ ಮಾಡಿ ಆಕ್ಚುಲಿ ಬ್ಯಾಕಲ್ಲಿ ಈ ಸ್ಟ್ರೆಚ್ ಮಾಡ್ತೀನಿ. ಓಕೆನಾ? ಈ ಸ್ಟ್ರೆಚ್ ಮಾಡ್ತೀನಿ. ಅದು ಆಕ್ಚುಲಿ ಅವಾಗಿದ್ದ ತೋರಿಸ್ಕೊಡ್ತೀನಿ, ಜಸ್ಟ್ ಇವಾಗ ಹೇಳ್ತೀನಿ. ಅದಾದ್ಮೇಲೆ ನೆಕ್ಸ್ಟ್ ನಾನು ಪೆಟಿಕೋಟ್ ತೆಗಿತೀನಿ. ಓಕೆನಾ? ಪೆಟಿಕೋಟ್ ಬೇಕಾಗ ಆಕ್ಚುಲಿ ನೀನೇನ್ ಹಾಕೊಂಡ್ ಬಂದ್ಬಿಟ್ಟೆ ಶರ್ಟ್ಗೆ? ಪಂಚೆನಾ ಇಲ್ಲ ಪ್ಯಾಂಟಾ? ಹೇಳು. ತೆಗ್ದ್ಬಿಡು. ಓಕೆನಾ? ಜಸ್ಟ್ ಕಾಲ್ ಫುಲ್ ಇರುತ್ತಲ್ಲ, ಆಗ ಜಸ್ಟ್ ಫುಲ್ ಅಮ್ಮ ಕಾಲಲ್ಲಿ ಫುಲ್ಲು ಕಾಲ್ ಫುಲ್ ಟಚ್ ಮಾಡ್ಬೇಕು. ಆಗ ನಾನು ಕಾಲನ್ನ ಈಗ ಹತ್ರ ಈಗ ಮುಚ್ಕೊಂಡ್ ಬಂದು ತೊಡೆ ಹತ್ರ ಬಂದು ಈಗ ಫ್ರೆಶ್ ಮಾಡ್ತೀನಿ. ಓಕೆ, ಅದಾದ್ಮೇಲೆ ನೀನ್ ಅವಾಗ ಹೇಗ್ ಸೌಂಡ್ ಮಾಡ್ತೀಯಾ ಹೇಳು? ಜಸ್ಟ್ ಆಗಿ ಬಂದು ಈಗ ಫ್ರೆಶ್ ಮಾಡಿದ್ರೆ ಏನ್ ಸೌಂಡ್ ಕೊಡ್ತೀಯಾ? ಏನ್ ಸೌಂಡ್ ಬರುತ್ತೆ ಅವಾಗ ಹೇಳ್ತೀನಿ. ನಿನ್ನ ಟೇಸ್ಟ್ ಇಲ್ಲ ನಿನ್ಗೆ, ಚಿಲ್ಲೇನ್ ಎಕ್ಸ್ಪೀರಿಯನ್ಸ್ ತಗೊಂಡಿದ್ದ. ಓಕೆ, ಅವಾಗುತ್ತಾ ಜಸ್ಟ್ ಅವಾಗ ಆಕ್ಚುಲಿ ನಾನು ಬ್ಲೌಸ್ ಅಲ್ಲಿ ಮುಂದೆ ಬಟನ್ ಇರಲ್ಲ, ಹಿಂದೆ ಬಟನ್ ಇರುತ್ತೆ. ಓಕೆ, ಆಗ ನೀನ್ ಬ್ಲೌಸ್ ಓಪನ್ ಮಾಡ್ತೀಯ. ಓಕೆನಾ? ಓಪನ್ ಮಾಡಿ ಬೆನ್ನ ಹತ್ರ ಎಲ್ಲ ಕಿಸ್ ಮಾಡಿರ್ತೀಯ. ಬಟ್ ಆಕ್ಚುಲಿ ಅವಾಗ ನಾನು ಬಿ ತೆಗಿಯಕ್ಕೆ ಬಿಡಲ್ಲ. ಓಕೆ, ಆಗ ಬಿ ಓಪನ್ ಮಾಡ್ಬಾರ್ದು. ಓಕೆನಾ? ಹಾಗೆ ಬ್ಯಾಕ್ ಇಂದ ಫ್ರಂಟ್ ಬರ್ತೀಯ. ಆಗ ಬಿ ಹೇಗಿರುತ್ತೆ ಗೊತ್ತಾ? ತುಂಬಾ ಶಾರ್ಟ್ ಆಗಿರುತ್ತೆ. ಓಕೆ, ಜಸ್ಟ್ ಅಲ್ಲೆಲ್ಲ ಬರ್ತೀಯ, ಹಾರ್ಟ್ ಹತ್ರ ಬರ್ತೀಯ, ಬಾಲ್ಸ್ ಹತ್ರ ಬರ್ತೀಯ. ಆದ್ರೆ ಟಚ್ ಮಾಡಲ್ಲ, ಕಿಸ್ಸು ಮಾಡಲ್ಲ, ಜಸ್ಟ್ ಈ ಟಚ್ ಮಾಡ್ತೀಯ, ಕೈನ ಟಚ್ ಮಾಡಲ್ಲ. ಓಕೆನಾ? ಹಾ ಸರಿ. ಹಾಗೆ ಇಷ್ಟು ಮಿನಿಮಮ್ 45 ಮಿನಿಟ್ಸ್ ಆದ್ರೂ ರೊಮ್ಯಾನ್ಸ್ ಆಗಿರ್ಬೇಕು. ಅದಾದ್ಮೇಲೆ ಆಕ್ಚುಲಿ ಎಂತ ಇಂಟ್ರೆಸ್ಟಿಂಗ್ ಇರುತ್ತೆ ಗೊತ್ತಾ? ತುಂಬಾನೇ ಇಂಟ್ರೆಸ್ಟ್ ಇರುತ್ತೆ. ಅವಾಗ ಲಿಪ್ ಕಿಸ್ ಮಾಡ್ಬೇಕು. ಓಕೆನಾ? ಲಿಪ್ ಕಿಸ್ ಮಾಡ್ಬೇಕಂದ್ರೆ ಕೈಯಿಂದ ಈಗ ಫ್ರೆಶ್ ಆಗ್ತಾ ಇರ್ಬೇಕು. ಕೆಳಗಡೆ ಅಲ್ಲ,
ಕೈ ಕೆಳಗ್ ಹೋಗ್ಬಿಟ್ಟೆ ಈಗೇನೆ ಹೋಗು. ಆಮೇಲೆ ಕಾಲಿಂದ ಈಗ ಅಂತ ಹೇಳ್ಬೇಕು, ಫುಲ್ ಬಾಡಿ ಟಚ್, ಫುಲ್ ಬಾಡಿ ಟಚಿಂಗ್ ಇರಬೇಕು. ಓಕೆನಾ? ಹಾಗೆ ಲಿಪ್ ಕಿಸ್ ಮಾಡ್ತಾ ಹಾಗೆ ನಿಕ್ಕತ್ರ ಬಂದು ಆಗ ಬಿ ಓಪನ್ ಮಾಡ್ಬೇಕು. ಓಕೆನಾ? ಬಿ ಓಪನ್ ಮಾಡಿದ್ಮೇಲೆ ಮುಂದೆ ನೀನೇ ಮಾಡ್ತೋ. ಸರಿ ಬಾಯ್. ಹೇಳಿ ಆಮೇಲೆ ಏನ್ ಹೇಳ್ಬೇಕು? ಅಷ್ಟೇ ನನಗೆ ಗೊತ್ತಿರೋದು. ಆಮೇಲೆ ಅಷ್ಟೇ, ಅದಕ್ಕೆ ಮುಂದೆ ನೀನೇ ಮಾಡ್ಬೇಕು, ನಾನು ಇನ್ನೇನ್ ಹೇಳ್ಕೊಡ್ಲಿ? ಹೇಳು, ಅದನ್ನ ಪರವಾಗಿಲ್ಲ. ಇಷ್ಟ ಹೇಳಿದ್ರೆ ಸಾಕು. ಇಷ್ಟ ಹೇಳಿದ್ರೆ ಅಷ್ಟು ಹೇಳಕ್ಕಾಗಲ್ವಾ? ಹೇಳು. ಹೇಳಿ ಆಮೇಲೆ ನಾನು ನಿನ್ ತಮ್ಮನ್ ಹೇಗ್ ಮುದ್ದು ಮಾಡ್ತೀನಿ ಅಂತ ಹೇಳ್ತೀನಿ. ಸರಿನಾ? ತಮ್ಮ ಅಂದ್ರೆ ಗೊತ್ತಾ? ಫಸ್ಟ್ ನಾನು ಲೈಕ್ ಮಾಡೋದು ಹೇಗೆ ಅಂದ್ರೆ, ಫುಲ್ ಸ್ಟಡಿ ಆಗಿರ್ತಾನೆ. ಇಷ್ಟು ಮಾಡಿದ್ಮೇಲೆ ನಿನ್ ತಮ್ಮ ಸ್ಟಡಿಲಿ ಇರ್ತಾನೆ. ಸ್ಟಡಿಲಿ ಇದ್ದಾಗ ಫಸ್ಟ್ ಟೈಮ್ ಆಗಿಲ್ವದನ್ನ ಪಾಪ. ಏಯ್ ಹೋಗಿ ಒಂದ್ 10 ನಿಮಿಷ ಬಿಟ್ಕೊಂಡ್ ಬನ್ನಿ, ಇವ್ರು ತಿಂಡಿ ತಿನ್ಕೊಬತ್ತಾರ. ಸರಿನಾ? ಓಕೆ. ಆಮೇಲೆ ಫಸ್ಟ್ 4 ಗಂಟೆ ಒಂದ್ ನಿಮಿಷ, ಇವರೆಲ್ಲ ಡಿಸ್ಟರ್ಬಿಂಗ್ಸ್ ಇದೆ, ಹೊರಗಡೆ ಬರ್ತೀನಿ. ಒಳಗಡೆ ನಾಲ್ಕಿಲ್ಲಿ ಫಸ್ಟ್ ಏನು ಟಚ್ ಮಾಡಕ್ ಇಸ್ಕೊತೀನಿ ಗೊತ್ತಾ? ಆಕ್ಚುಲಿ ನಿನ್ ತಮ್ಮ ಎಷ್ಟಡಿ ಇದ್ದಾನೆ? ಹಲೋ ಹಲೋ ಹೇಳು. ಏಯ್ ಕೇಳ್ತಿದ್ಯಾ? ಆಗ್ಬೇಕು ತಾನೇ, ನಾನು ಏನು ಅನ್ಕೊಂಡ್ಬೇಕು. ಸರಿನಾ? ನಿನ್ ತಮ್ಮನ ಫಸ್ಟ್ ಟಚ್ ಹೇಗ್ ಮಾಡ್ತೀನಿ ಗೊತ್ತಾ? ಅಲ್ಲಿ ತಿಂದ ಸುಮ್ಮನೆ ಹಿಂಗ್ ಟಚ್ ಕೊಡ್ತೀನಿ, ಆಮೇಲೆ ನಾಲ್ಗಿನ ಟಚ್ ಮಾಡ್ತೀನಿ, ಆಮೇಲೆ ಕಿಸ್ ಮಾಡ್ತೀನಿ ಅಷ್ಟೇ. ಹೇಳು ಮತ್ತೆ. ಹಲೋ. ಆಮೇಲೆ ಕಿಸ್ ಮಾಡ್ತೀನಿ ಅಂತ ಹೇಳಿದೆಲ್ಲ, ಅದಾದ್ಮೇಲೆ ತುಂಬಾ ಇಂಟ್ರೆಸ್ಟ್. ಅವಾಗ ನಿಮ್ಗೆ ಹೇಗ್ ಅನ್ಸುತ್ತೆ ಅದ್ರ ಮೇಲೆ ಡಿಪೆಂಡ್ ಅಲ್ಲ, ಫುಲ್ ಇಂಟ್ರೆಸ್ಟ್ ಆಗಿರುತ್ತೆ ಅಷ್ಟೇ ತಾನೇ. ಲಾಸ್ಟ್ ಇನ್ನೇನು ಅದಾದ್ಮೇಲೆ ಇನ್ನೇನು ಹಾಕದ್ದು ಮಾಡೋದ್ರಲ್ಲ ಹೇಳ್ಕೊಡ್ತೀನಿ. ಸ್ಟಾರ್ಟಿಂಗು ಆಕ್ಚುಲಿ ಫ್ರೆಂಡ್ ಮಾಡ್ತೀಯ ನೆಕ್ಸ್ಟ್, ಅದೆಲ್ಲ ಆದ್ಮೇಲೆ ಬ್ಯಾಕಿಂದ ಹೇಗ್ ಮಾಡೋದು ಗೊತ್ತಾ? ನನ್ ತುಂಬಾನೇ ಇಷ್ಟ ಅದು. ಆಕ್ಚುಲಿ ನಾನು ಅದನ್ನ ನೋಡಿದೀನಿ, ಮೊಬೈಲಲ್ಲಿ ನೋಡಿದೆ. ಅದನ್ನ ಇಲ್ಲಿವರೆಗೂ ಎಷ್ಟು ಇಷ್ಟ ಆಗಿದೆ ಅಂದ್ರೆ, ಸ್ಟಾರ್ಟಿಂಗ್ ನಾನು ಟ್ರೈ ಮಾಡಿದಾಗ ಫಸ್ಟ್ ಅಂತೂ ಅದನ್ನ ಮಾಡ್ಬೇಕು ಅಂತ ತುಂಬಾನೇ ಇಷ್ಟ ಇದೆ. ಹೇಗಿರುತ್ತೆ ಅದನ್ನ ತುಂಬಾ ಹೇಗೆ ಇಷ್ಟ ಆಯ್ತು ಅಂದ್ರೆ, ಆಕ್ಚುಲಿ ಸೈಡಲ್ಲಿ ಮಲ್ಕೊಂಡಿರ್ತೀವಲ್ವಾ, ರೈಟ್ ಕಾಲು ಮೇಲೆ ಜಸ್ಟ್ ಲೆಫ್ಟ್ ಕಾಲ್ ಕೆಳಗಡೆ ಒಂದು ಬ್ಯಾಕಿನಿಂದ ಹಾಕೋದು, ಜಸ್ಟ್ ಫುಲ್ ಒಳಗಡೆ ಆದ್ಮೇಲೆ ತೆಗೆದು ಮತ್ತೆ ಒಳಗಡೆ ಆಯ್ತದು, ಮತ್ತೆ ತೆಗೆದು ಒಳಗಡೆ ಆಯ್ತದು. ಇಂತ ಅದನ್ನ ನೋಡ್ತಾ ಇದ್ರೆ ಇಂತ ಲೈಫಲ್ಲಿ ಬ್ಯಾಕು ಫ್ರಂಟ್ ಮಾಡಿದ್ವಿ, ಇದ್ರಲ್ಲೆಲ್ಲ ಅಟ್ರಾಕ್ಷನ್ ಇರಲಿಲ್ಲ ನಮ್ಗೆ. ಆಕ್ಚುಲಿ ಇಂಟ್ರೆಸ್ಟಿಂಗ್ ಬಂದಿಲ್ಲ. ಅವ್ರು ಆಕ್ಚುಲಿ ಅದನ್ನ ಮಾಡಿಸ್ತಾ ಬಂದು ಇಂತ ಇಂಟ್ರೆಸ್ಟ್ ಬಂತು ಗೊತ್ತಾ? ಜಸ್ಟ್ ಅವನು ಮಲಗಿರ್ತಾನೆ, ಅವಳು ಮಲಗಿರ್ತಾಳೆ, ಜಸ್ಟ್ ಈಗ ಒಳಗಡೆ ಹೋಗಿ ಬಂದು ಅದೆಲ್ಲ ಆದ್ಮೇಲೆ ಅವನು ಬಂದ ಕಾಲು ಮೇಲಿಂದ ಅವನು ಆಮೇಲೆ ಮಾಡೋದು. ತುಂಬಾನೇ ಚೆನ್ನಾಗಿರ್ತದೆ. ಒಂದೇ ದಿನಕ್ಕೆ ನಾನು ಎಷ್ಟು ಮೂವಿ ನೋಡಿದ್ದೀನಿ ಗೊತ್ತಾ? 359 ನೋಡಿದ್ದೀನಿ. ಅದ್ ನೋಡಿ ನಾನು ಹಾಳಾಗಿದ್ದು. ಅದಾದ್ಮೇಲೆ ಆಕ್ಚುಲಿ ಲೈಕ್ ಮಾಡಿದ್ದು ಒಂದೇ ನನಗೆ ಆರೆಂಜ್ ಅಲ್ಲಿ ತುಂಬಾನೇ ಇಷ್ಟ ಆಗಿದ್ದು. ಸರಿ, ಮತ್ತೆ ನೀನು? ನಂಗಂತೂ ತುಂಬಾನೇ ಇಷ್ಟ ಆಗಿದ್ದು, ಸಖತ್ ಲೈಕ್ ಮಾಡಿದೆ ಅದನ್ನ. ಮತ್ತೆ ಆಮೇಲೆ ಮಾರ್ನಿಂಗ್ ಅದೆಲ್ಲ ಆದ್ಮೇಲೆ ಮಾರ್ನಿಂಗು ನಾನು ಕಾಫಿ ಮಾಡ್ಬೇಕು, ಇಲ್ಲ ಸ್ನಾನ ಮಾಡ್ಬೇಕಾದ್ರೆ ಜೊತೆಲಿ ಇಬ್ರು ಸ್ನಾನ ಮಾಡೋದು. ಜಸ್ಟ್ ಅಲ್ಲೊಂದ್ಸಲ ಟ್ರೈ ಮಾಡಿ ಮತ್ತೆ ಬಂದು ಡ್ರೆಸ್ ಹಾಕೊಬೇಕಾದ್ರೆ ಮತ್ತೆ ಸ್ವಲ್ಪ ಹಾಫ್ ಅನ್ ಅವರ್ ರೊಮ್ಯಾನ್ಸ್ ಇತ್ತು. ಅದಾದ್ಮೇಲೆ ಅಡ್ಗೆ ಮನೆಗೆ ಹೋದಾಗ ನಾನು ತಿಂಡಿ ಮಾಡ್ಬೇಕಾದ್ರೆ ಅವ್ನು ಬಂದು ಡಿಸ್ಟರ್ಬ್ ಮಾಡೋದು, ನನಗೆ ತಿಂಡಿ ಮಾಡಕ್ಕೆ ಹೇಳಿ ಕಾಫಿ ಮಾಡಕ್ಕೆ ಹೇಳಿ ಬಿಡುತ್ತಲೇ ಇರೋದು, ಆ ಥರ ಎಲ್ಲ ಕಾಟ ಕೊಡ್ಬೇಕು ಅವನು. ನಾನು ಆಗ ಕೋಪ ಮಾಡ್ಕೊಬೇಕು, ಅವ್ನ ಕೋಪ ಭರಿಸ್ತಾ ಇರ್ಬೇಕು. ಕೋಪದಲ್ಲಿ ಅದೊಂದು ಥ್ರಿಲ್ ಇರುತ್ತೆ. ಓಕೆ, ಅದೆಲ್ಲ ಆದ್ಮೇಲೆ ಕಾಫಿ ಜಸ್ಟ್ 1 ಕಪ್ಪಲ್ಲಿ ಇಬ್ರು ಶೇರ್ ಮಾಡೋದು. ಅದೆಲ್ಲ ಆದ್ಮೇಲೆ ಮತ್ತೆ ಡೈನಿಂಗ್ ಹಾಲ್ ಹೋಗೋದು, ಡೈನಿಂಗ್ ಹಾಲಲ್ಲಿ ಮತ್ತೆ ರೊಮ್ಯಾನ್ಸ್ ಇರಬೇಕು. ಅದೆಲ್ಲ ಆದ್ಮೇಲೆ ಮತ್ತೆ ತಿಂಡಿ ಮಾಡ್ಬೇಕಾದ್ರೆ ಅವನಿಗೆ ಹೆಲ್ಪ್ ಮಾಡೋದು. ಆಕ್ಚುಲಿ ನಾನು ಹಿಂದೆ ಇಟ್ಕೊಂಡು ನಾನು ಏನೇ ಮಾಡಿದ್ರು ಅವ್ನು ಸುಮ್ಮನೆ ಆಕ್ಚುಲಿ ನೆಕ್ ಹತ್ರ ಕಿಸ್ ಮಾಡೋದು, ಸುಮ್ಮನೆ
ಸೊಂಟದ ಹತ್ರ ಹಿಂಗ್ ಇಟ್ಕೊಳ್ಳೋದು, ಇದನ್ನೆಲ್ಲ ಮಾಡ್ತಾ ಇರ್ಬೇಕು. ಅದಾದ್ಮೇಲೆ ನಾನು ಅವನಿಗೆ ತಿಂಡಿ ತಿನ್ನಿಸ್ಬೇಕು. ತಿಂಡಿ ತಿನ್ನಿಸ್ಬೇಕಾದ್ರೆ ಅವ್ನ್ ಮತ್ತೆ ಒಂದೊಂದೊಂದು ತೊಡೆ ಮೇಲೆ ಮಲಗಿಸ್ಕೊಂಡು ತುಂಬಾ ಹಾಗೊಂತರ ರೊಮ್ಯಾನ್ಸ್ ಇರ್ಬೇಕು. ಅದೆಲ್ಲ ಆದ್ಮೇಲೆ ಅವನು ಕೆಲ್ಸಕ್ಕೆ ಹೋಗ್ತಾ ಇರ್ತಾನೆ ಅಂತಾನೆ ಇಟ್ಕೊಳ್ಳೋಣ. ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಬಾಯ್ ಮಾಡೋದು, ಮತ್ತೆ ಅವ್ನು ಹೊರಗಡೆ ಹೋಗಿ ಮತ್ತೆ ಬಂದು ಲಿಪ್ ಕಿಸ್ ಮಾಡಿ ಮತ್ತೆ ಹೋಗಿ, ಮತ್ತೆ ಅವನು ಹೋದ ತಕ್ಷಣ ಫೋನ್ ಮಾಡಿ, ಆಮೇಲೆ ಆಫ್ಟರ್ನೂ ಮತ್ತೆ ಬರ್ಬೇಕು ಅವನು. ಬಂದು ಊಟಕ್ಕಿಂತ ಮುಂಚೆ 1.5 hour ರೊಮ್ಯಾನ್ಸ್ ಇಟ್ಕೊಂಡು, ಊಟ ಆದ್ಮೇಲೆ ಒಂದ್ಸಲ 10-15 ನಿಮಿಷ ಮತ್ತೆ ಮಲ್ಕೊಂಡಿದ್ದು, ಮತ್ತೆ ಇತ್ತು. ಆಮೇಲೆ ಅವ್ನು ಆಫೀಸ್ಗೆ ಹೋಗ್ಬೇಕು. ಆಮೇಲೆ ಈವ್ನಿಂಗ್ಗೋಸ್ಕರ ಅವನು ಕಾಯ್ತಾ ಇರ್ಬೇಕು, ನಾನು ಕಾಯ್ತಾ ಇರ್ಬೇಕು. ಬಂದ ತಕ್ಷಣ ರೊಮ್ಯಾನ್ಸ್ ಇರ್ಬೇಕು. ತುಂಬಾನೇ ಆಸೆ ಇದೆ. ಬಟ್ ಆಕ್ಚುಲಿ ನಾನು ಲವ್ ಮಾಡಿ ಮದ್ವೆ ಆಗಿ ಈ ತರ ಮಾಡಕ್ಕಾಗಿಲ್ಲ ಅಂದ್ರು, ಅರೇಂಜ್ ಆದ್ರೂ ಪಕ್ಕಾ ಅವ್ನಿಗೆ ಹೇಳ್ಕೊಡ್ತೀನಿ. ಅವ್ನು ಮಾಡಕ್ ಬಂದಿಲ್ಲ ಅಂದ್ರು ಮೂವಿನಾದ್ರೂ ತೋರ್ಸಂದ್ರೆ ಹೇಳ್ಕೊಡ್ತೀನಿ. ನನ್ ಫ್ರೆಂಡ್ಸ್ ಹಂಗಂದ್ರೆ ತುಂಬಾ ನಗ್ತಾಳೆ ಅಲ್ವೇನೆ ಅಂತಂದ್ರೆ. ಇತ್ತೀಚಿಗೆ ನೋಡಿದಂದ್ರೆ ನಾನು ಪಲ್ಲವಿ ಅಮೃತ ಅಂತ ಯಾವ್ದೋ ತೆಲ್ಲಿ ಇಸ್ಕೊಂಡಿದ್ವಿ. ಆಕ್ಚುಲಿ ಯಾವ್ದೋ ತರದು ಅನ್ಸುತ್ತೆ. ತರಲ್ಲಿ ನಾನು ಡೆಜ್ ಕ್ಯಾಮ್ರಾ ಟಚ್ ಸ್ಕ್ರೀನ್ ಟಚಿಂದೆಲ್ಲ ಓಪನ್ ಮಾಡೋದೆಲ್ಲ ಗೊತ್ತಿರಲ್ಲ. ಓಪನ್ ಮಾಡ್ಬೇಕಾದ್ರೆ ಇತ್ತು, ಅದ್ರಲ್ಲಿ ತುಂಬಾ ಚೆನ್ನಾಗಿತ್ತು. ಸ್ಟಾರ್ಟಿಂಗ್ ಅವ್ರು ಇಂಟ್ರೆಸ್ಟಿಂಗ್ ಇರಲ್ಲ, ಏನ್ ಲಿಪ್ ಕಿಸ್ ಮಾಡ್ತಾರೆ, ಡೈರೆಕ್ಟ್ ತಮ್ಮನ್ ಬಾಯಿ ಇಟ್ಕೊಂತಾರೆ. ಇದ್ರಲ್ಲಿ ಎಲ್ಲ ಏನ್ ಥ್ರಿಲ್ ಇರುತ್ತೆ. ಆಕ್ಚುಲಿ ತಕ್ಷಣ ಅದನ್ನೆಲ್ಲ ಬೇಡ ಅಂತ ನಾನು ಅನ್ಕೊಂತೀನಿ. ನನ್ನ ಪ್ರಕಾರ ಓಕೆ ಅನ್ಸುತ್ತೆ. ರೊಮ್ಯಾನ್ಸ್ಗೂ ಒಂಥರ ಥ್ರಿಲ್ ಇರುತ್ತೆ ಅನ್ಕೊಂತೀನಿ. ಬಟ್ ಬೇರೆಯವ್ರ ಇಷ್ಟ ಹೇಗೋ ಏನೋ ನನ್ಗಂತೂ ಗೊತ್ತಿಲ್ಲ. ಆಕ್ಚುಲಿ ನನ್ನ ಲೈಫಲ್ಲಿ ನಾನು ಈ ತರ ಇರ್ಬೇಕು ಅನ್ಕೊಂಡಿದ್ದೀನಿ, ಇದ್ದೇ ಇರ್ತೀನಿ ಪಕ್ಕ. ಅವನಿಲ್ಲ ಅಂದ್ರೆ ನಾನು ಇದ್ದೇ ಇರ್ತೀನಿ, ಅವನನ್ನ ಆ ಲೆವೆಲ್ ತಂದೆ ತರ್ತೀನಿ. ಓಕೆನಾ? ಮತ್ತೆ ಏನೇನ್ ಸಮಾಚಾರ, ಏನ್ ತಿಂದಿದ್ದೆ? ಚಿಕನ್ ಕುರ್ಮಾ. ಬೆಳಗ್ಗೆ ಬಗ್ಗೆನೇನಾ? ನಾನ್ ವೆಜ್. ಅದು ನಾನ್ ವೆಜ್. ಮನೇಲೆಲ್ಲ ಯಾರು ಇಲ್ವಾ? ಸರಿ, ಇಲ್ಲೇ ಮೂಡ್ ತರಿಸ್ಕೊಂಬೇಡ. ಮೂಡ್ ಬಂದಿದ್ರೆ ಏನು 1-2 ನಿಮಿಷ ತಾನೇ, ಹೋಗಿ ಔಟ್ ಮಾಡು. ಓಕೆನಾ? ಬಾಯ್. ಇನ್ನೇ ನಿಮ್ದು ಎಷ್ಟೊತ್ತು ಬೇಕು? ನಮ್ದಾದ್ರೆ ಆಕ್ಚುಲಿ ಒಂದು ಹುಡುಗಿನ ಕೂಲ್ ಮಾಡಕ್ಕೆ ಒಬ್ಬನ ಕೈಲಿ ಆಗಲ್ಲ. ಬಟ್ 10 ಜನ ಹುಡುಗರ್ನ ಒಂದು ಹುಡುಗಿ ಕೂಲ್ ಮಾಡ್ಬೋದು. ಬಟ್ 10 ಜನ ಹುಡುಗರು ಒಂದು ಹುಡುಗಿನ ಕೂಲ್ ಮಾಡಕ್ ಆಗಲ್ಲ ಅಂತ ಕೇಳಿದೀನಿ, ಓದಿದೀನಿ. ಅದೇ ಗೊತ್ತಿಲ್ಲ. ಓಕೆನಾ? ನಿಮ್ಗೆ ತಾನೇ 1-2 ನಿಮಿಷ. ಏನು ಫುಲ್ಲು ಬ್ಯಾಕಲ್ಲಿ ಇಟ್ಕೊಂಡ್ರೆ ಬರಲ್ಲ, ಫುಲ್ಲು ಮುಂದೆ ಇಟ್ಕೊಂಡು 1-2 ಸೆಕೆಂಡ್ ಈಗ ಮಾಡಿದ್ರೆ ಮುಗೀತು ತಾನೆ. ಹೋಗಿ ಮಾಡು. ಓಕೆನಾ? ಬಾಯ್. ಫ್ರೈಡೇನಾ? ಯಸ್, ಇನ್ 2 days ಅಷ್ಟೇ. ಇನ್ 2 days ಬಂದಾಗ ಏನ್ ಮಾಡೋಕೆ ಹೋಗ್ಲಿ? ನೋಡೋಣ, ಬೇಗನೆ ಮಾರ್ನಿಂಗ್ ಬರ್ತಾ ಇದೀನಿ. ಫಸ್ಟ್ ನೋಡೋಣ, ಫಸ್ಟ್ ಮೀಟ್ ಆಗೋಣ. ಓಕೆ? ಆಕ್ಚುಲಿ ನಿನಗ್ ನಾನ್ ಲೈಫ್ ಆಗದೆ ಇರ್ಬೋದು, ಅವಾಗ ಏನ್ ಮಾಡ್ತೀಯ? ನೋಡಿದ್ರೆ ಹೀಗ್ ಮಾತಾಡಿದ್ದು, ಹಾಗಿದ್ದಾಳೆ ಹೀಗಿದ್ದಾಳೆ ಅಂತ ಅನ್ಕೊಂಡಿದ್ದೆ, ಜಸ್ಟ್ ಚೆನ್ನಾಗಿಲ್ಲ ನೋಡಕ್ಕೆ ಹಾಗೆ ಹೀಗೆ ಅಂತ ನಿನ್ ಮನ್ಸಿಗೆ ಅನ್ಸ್ಬೋದು. ಅದಕ್ಕೆ ಸ್ಟೇಜಲ್ಲಿ ಏನೇ ಬಯಸೋದು ಸಿಗ್ಬಾರ್ದು. ಇಂಟ್ರೆಸ್ಟಿಂಗ್ ಇರ್ಬೇಕು. ಇಂಟ್ರೆಸ್ಟ್ ಇದ್ದಾಗಲೇ ಅದು ತುಂಬಾ ಚೆನ್ನಾಗಿರುತ್ತೆ, ಗೊತ್ತಾ? ಬೇಗನೆ ಮುಗಿಸ್ತಾ ಇದ್ವಿ ಏನ್ ಹೇಳಿ. ಓಕೆ? ಹೆಲೋ, ಸರಿ, ರೆಸ್ಟ್ ತಗೋ. ಔಟ್ ಮಾಡ್ಬಿಟ್ಟು ಮತ್ತೆ ರೈಟ್ ಜಾಗಕ್ಕೆ ಎಷ್ಟು 10 minutes ಇಲ್ಲ 1/2 hour ಬೇಕಾ? 10 ಹೌದಾ? 10 minutes ಆದ್ಮೇಲೆ ಆಮೇಲೆ ಫೋನ್ ಮಾಡಿ ಮತ್ತೆ ಹೇಳ್ತೀನಿ. ಓಕೆ? ಮುಂದೆ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ಬೇಡ ಅಂದ್ರೆ ಆಮೇಲೆ ಮಾಡಕ್ಕಾಗಲ್ಲ. ಏನ್ ಮಾಡಕ್ಕಾಗಲ್ಲ? ಆಕ್ಚುಲಿ ನಿನಗ್ ಮೂಡ್ ಬಂದ್ರೆ ಹೇಳ್ದೆ ಇಲ್ಲ, ನಿನಗ್ ಮೂಡ್ ಬಂದ್ರೆ 5 minutes ಒಳಗಡೆ ಕೂಲ್ ಆಗುತ್ತೆ. ಬಟ್ ನನಗ್ ಮೂಡ್ ಬಂದ್ರೆ 1/2 hour ಆದ್ರೂ ಬೇಕು, ರಿಲ್ಯಾಕ್ಸ್ ಆಗಲ್ಲ. ಓಕೆ? ಈಗ ಮೂಡ್ ಬರೆಸ್ಕೊಂಡು ರಿಲ್ಯಾಕ್ಸ್ ಮಾಡಕ್ ಟೈಮ್ ಅಲ್ಲ. ಓಕೆ? ಆಮೇಲೆ ಮೂಡ್ ಬಂದ ತಕ್ಷಣ ಔಟ್ ಮಾಡೋದ ನಿನ್ ಕೆಲ್ಸ? ಆತರ ಎಲ್ಲ ಮಾಡ್ಬೇಡ. ಓಕೆ? ಯಾಕೆಂದ್ರೆ ನರಗಳು ವೀಕ್ ಆಗುತ್ತಂತೆ, ಸರಿನಾ? ಜಾಸ್ತಿ ಇಂಟ್ರೆಸ್ಟಿಂಗ್ ಇದ್ದಾಗೆ ಕೂಲ್ ಮಾಡ್ಕೊ ಅಂತಂದ್ರೆ ಕಂಟ್ರೋಲ್. ಓಕೆ? ಆತರ ಮಾಡು. ಮುಂದೆ ನಿನ್ ಜೊತೆಲಿ ಇರ್ತಾರಲ್ಲ, ಅವ್ರು ತುಂಬಾ ಎಂಜಾಯ್ ಮಾಡ್ಬೋದು ಅಂತ ಓದಿದೀನಿ, ಕೇಳಿದೀನಿ. ಓಕೆನಾ?